ಒಂದು ಪೆನ್ಸಿಲ್ಲು ಮತ್ತು ಒಂದು ರಬ್ಬರ್, ಇಬ್ಬರು ಸ್ನೇಹಿತರು. ಒಂದು ದಿವಸ ಪೆನ್ಸಿಲ್ ಹೇಳುತ್ತೆ ರಬ್ಬರ್ಗೆ, ಐ ಆಮ್ ವೆರಿ ಸಾರಿ ಮೈ ಫ್ರೆಂಡ್. ರಬ್ಬರ್ ಕೇಳ್ತಿ, ಯಾಕೆ ನನಗೆ ಯಾಕೆ ಸಾರಿ ಹೇಳ್ತಾ ಇದೀಯಾ? ಇಲ್ಲ, ನಾನು ಯಾವಾಗ ತಪ್ಪು ಮಾಡ್ತೀನೋ ಆವಾಗ ಜನ ನಿನ್ನನ್ನು ಬಳಸ್ತಾರೆ, ನಿನ್ನ ಹಾಕಿ ಉಜ್ಜುತ್ತಾರೆ. ನೀನು ನಿನ್ನ ಜೀವನವನ್ನು ಸವೆಸಿ ನನ್ನ ತಪ್ಪುಗಳನ್ನು ಇಲ್ಲದ ಹಾಗೆ ಮಾಡ್ತೀಯ, ಒರೆಸಿ ಹಾಕ್ತೀಯ. ನೀನು ಪ್ರತಿ ದಿವಸ ನಿನ್ನನ್ನು ಸಂಪೂರ್ಣವಾಗಿ ನಾಶ ಮಾಡ್ಕೋತಾ ಇರ್ತೀಯ, ನನ್ನ ತಪ್ಪುಗಳನ್ನು ತಿದ್ತಾ ಇರ್ತೀಯ. ರಬ್ಬರ್ ಹೇಳ್ತೀವಿ, ಇರಲಿ ಬಿಡು, ನನ್ನ ಗುಣವೇ ತಪ್ಪುಗಳನ್ನು ತಿದ್ದೋದು, ಹೀಗಾಗಿ ನಾನು ಅದ್ರ ಬಗ್ಗೆ ನನಗೆ ದುಃಖವೇ ಇಲ್ಲ. ಪೆನ್ಸಿಲ್ ಹೇಳುತ್ತೆ, ನೀನು ಮಾಡಿರುವ ಸಹಾಯವನ್ನು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನದಲ್ಲಿಯೂ ನಾವೆಲ್ಲ ಪೆನ್ಸಿಲ್ಗಳೇ. ರಬ್ಬರ್ ಯಾರು ಹಂಗಂದರೆ, ರಬ್ಬರ್ ನಮ್ಮ ತಂದೆ ತಾಯಿಗಳು. ನೂರಾರು ತಪ್ಪುಗಳನ್ನು ಮಾಡ್ತೀವಿ. ತಪ್ಪು ಮಾಡಿದಾಗೆಲ್ಲ ನಮ್ಮನ್ನು ಅವರು ಕ್ಷಮಿಸಿರ್ತಾರೆ. ಸೇಡಿನ ಮನೋಭಾವ ಇಟ್ಕೊಳ್ಳೋಲ್ಲ, ದ್ವೇಷ ಮಾಡೋದಿಲ್ಲ, ಕೋಪ ಮಾಡ್ಕೊಳ್ಳೋದಿಲ್ಲ. ಕೋಪ ಮಾಡಿಕೊಂಡ್ರು ಕ್ಷಣಾರ್ಧದಲ್ಲಿ ಮರ್ತು ಬಿಡ್ತಾರೆ. ಮತ್ತೆ ಮಗ ಅಂತ ಬೆನ್ನು ನೇವರಿಸ್ತಾರೆ, ಬಾ ಮಗುವೆ ಅಂತ ಮಗಳಿಗೆ ಬೆನ್ನು ತಟ್ತಾರೆ. ಮಾಡಿ ತಮ್ಮನ್ನು ತಾವು ಸವೆಸಿಕೊಳ್ತಾರೆ. ಅವರು ಸವೆದು ಹೋಗ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ. ನಾವು ಪೆನ್ಸಿಲ್ನ ಹಾಗೆ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ಯಾವಾಗ ಅವರು ಕೃಷರಾಗ್ತಾರೆ, ಅವರು ಮುಗಿದು ಹೋಗುವಂಥ ಸಂದರ್ಭ ಬಂದಾಗಲೂ ಕೂಡ ಅವರ ಸೇವೆ ನಮಗೆ ನೆನಪೇ ಆಗೋದಿಲ್ಲ. ಕೊನೆಗೆ ಅವ್ರನ್ನ ಆಲ್ಬಮ್ನಲ್ಲಿ ನೋಡಿ, ಅಯ್ಯೋ ನಮ್ಮಪ್ಪ ನಮಗಾಗಿ ಎಷ್ಟೆಲ್ಲ ಕೆಲಸ ಮಾಡ್ದ, ಅಯ್ಯೋ ನಮ್ಮಮ್ಮ ನಮಗೆ ಎಷ್ಟೆಲ್ಲ ಕೆಲಸ ಮಾಡಿದ, ನನಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ರು ಅಂತ ಅವ್ರ ಬಗ್ಗೆ ಕಥೆ ಹೇಳ್ತೀವಿ. ಬದುಕಿನ ಭಾಳ ಸಂಜೆಯಲ್ಲಿ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕಾಗಿದ್ದು ನಮ್ಮ ಧರ್ಮ ಅಲ್ವಾ? ಯೋಚನೆ ಮಾಡಿ ನೋಡಿ.